ಒಳ್ಳೆದಾಗಿದೆ, ಸೂಪರ್ ಆಗಿದೆ. ಈ ದಾಸವಾಳ ಹೂವನ್ನು ನಾವು ದೇವರ ಪೂಜೆಗೆ ಅಲಂಕಾರಕ್ಕೆಲ್ಲ ಉಪಯೋಗಿಸ್ತೇವೆ. ಇದರ ಜೊತೆಗೆ ದಾಸವಾಳ ಹೂವಿಂದ ಅಡಿಗೆ ಕೂಡ ಮಾಡ್ಬೋದು. ಇದರಲ್ಲಿ ಸುಮಾರು ಔಷಧೀಯ ಗುಣಗಳುಂಟು. ಹಾಗೆ ಇವತ್ತು ನಾವು ನಮ್ಮ ಮನೆಯಲ್ಲಿ ದಾಸವಾಳದ ಹೂವಿನ ಸಾರನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ದಾಸನ ಹೂ ಸಾರು ಮಾಡುವ ಮೊದಲ ಹಂತವಾಗಿ ದಾಸನ ಹೂವನ್ನು ಕೈಯಲ್ಲಿ ಹಿಡಿದುಕೊಂಡು ಅದರ ತೊಟ್ಟನ್ನು ಮೊದಲು ತೆಗೆಯಬೇಕು. ತೊಟ್ಟನ್ನು ತೆಗೆದ ಮೇಲೆ ಹೀಗೆ ಅದರಲ್ಲಿರುವಂತಹ ಕುಸುಮವನ್ನು ಅದರಿಂದ ಬೇರ್ಪಡಿಸಿ ನಂತರ ದಾಸನ ಹೂವನ್ನು ಎಸೆಸಲಾಗಿ ವಿಂಗಡಿಸಿ ಸಾರು ಮಾಡುವ ಪಾತ್ರೆಗೆ ಅದನ್ನು ವರ್ಗಾಯಿಸಬೇಕು. ಹೀಗೆ ಅದನ್ನು ಮೊದಲು ತೊಟ್ಟನ್ನು ತೆಗಿತಾ ಇದ್ದೇನೆ. ಆಮೇಲೆ ಅದರ ಕುಸುಮವನ್ನು ಈಗ ಬೇರ್ಪಡಿಸಿ ಆಗಿದೆ. ನಂತರ ಅದನ್ನು ಎಸಳಾಗಿ ವಿಂಗಡಿಸಿ ಪಾತ್ರೆಗೆ ಹಾಕುತ್ತಾ ಇದ್ದೇನೆ. ಎಸಳನ್ನೆಲ್ಲ ಸಪ್ರೇಟ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದಾದ ನಂತರ ಈ ಸಾರು ಮಾಡುವ ಪಾತ್ರಕ್ಕೆ ಸ್ವಲ್ಪ ನೀರು ಹಾಕಬೇಕು. ಆಮೇಲೆ ಸ್ವಲ್ಪ ಅರಸಿನ ಹುಡಿ, ಖಾರ ಆಗಲಿಕ್ಕೆ ಮೆಣಸಿನ ಹುಡಿ ಸ್ವಲ್ಪ, ಆಮೇಲೆ ಒಂದು ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ, ಸಾರು ಈಗ ಚೆನ್ನಾಗಿ ಕುದೀತಾ ಉಂಟು. ಸಾರು ಒಳ್ಳೆ ರುಚಿಯಾಗಲಿಕ್ಕೆ ಒಗ್ಗರಣೆ ಹಾಕೋದು ತುಂಬ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಎಣ್ಣೆ ಹಾಕಿದ್ದೇವೆ, ಇನ್ನು ಅದಕ್ಕೆ ಸಾಸಿವೆ ಹಾಕ್ತಾ ಇದ್ದೇವೆ, ಆಮೇಲೆ ಸ್ವಲ್ಪ ಮೆಣಸು ಹಾಕಬೇಕು, ಮತ್ತು ಬೇವಿನ ಸೊಪ್ಪು ಹಾಕಿದರೆ ಒಳ್ಳೆ ಒಗ್ಗರಣೆ ಆಗ್ತದೆ. ಈ ಒಗ್ಗರಣೆಯನ್ನು ಸಾರಿನ ಪಾತ್ರಕ್ಕೆ ಹಾಕ್ತಾ ಇದ್ದೇವೆ. ನೋಡಿ, ದಾಸವಾಳದ ಸಾರನ್ನು ಗ್ಲಾಸಿಗೆ ಹಾಕಿ ಹೀಗೆ ಸೂಪಿನ ಹಾಗೆ ಕುಡಿಬೋದು. ಹೇಗುಂಟು? ಒಳ್ಳೆದಾಗಿದೆ, ಸೂಪರ್ ಆಗಿದೆ. ದಾಸವಾಳದ ಸಾರು ಭಾರಿ ಕಷ್ಟಾಗಿದೆ. ಈ ದಾಸವಾಳದ ಸಾರನ್ನು ನೀವು ಕೂಡ ನಿಮ್ಮ ಮನೆಯಲ್ಲೆಲ್ಲ ಮಾಡಿ ನೋಡಿ. ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಇದರಿಂದ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಎಲ್ಲ ಇಲ್ಲ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸುದ್ದಿ ಹಿಟ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಮಸ್ಕಾರ.